ನಮ್ಮಮ್ಮ ಊರಿಗೆ ಹೋಗ್ಬಿಟ್ರು. ನಮ್ಮಮ್ಮ ಊರಿಗೆ ಹೋದ್ರು. ಸೊ ಆ್ಯಸ್ ಯೂಶಲ್ ನಮ್ಮಮ್ಮ ಊರು ಹೋಗಿರೋದ್ರಿಂದ ಅಡುಗೆ ಮನೆ ನಮ್ಮದೇ. ಬನ್ನಿ ಇವತ್ತೇನಾದ್ರು ಹೊಸ ಡಿಶ್ ಮಾಡೋದು ತೋರಿಸ್ತೀನಿ ಅಂತ ಹೇಳೋಕ್ಕೂ ಈ ನಮ್ಮಮ್ಮಂದು ಯಾವಾಗಲೂ ರೂಲ್ಸ್ ಇದ್ದಿದ್ದೇನೆಂದರೆ ಅಡುಗೆ ಮನೆ ನೀಟಾಗಿರಬೇಕು, ಅವ್ರು ಬರ್ಬೇಕಾರೆ ವಾಪಸ್. ಬಟ್ ಈ ಸಲ ನೋಡಿದ್ರೆ ಇಷ್ಟು ಪಾತ್ರೆ ಬಿಟ್ಬಿಟ್ಟು ಹೋಗ್ಬಿಟ್ಟಾರೆ ಗುರು. ಏನಿವೆ ತೊಳೆಯೋಣ. ತೊಳೆದ್ಬಿಟ್ಟು ಇವತ್ತು ಕಾಂತಾರ ಫಿಲಮ್ ರಿಲೀಸ್ ಇದೆ. ಸೆಕೆಂಡು ಡಿಶ್ ಮಾಡೋದು. ಸೊ ಎರಡೂ ತೋರಿಸ್ತೀನಿ, ನೋಡೋಣ ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ. ಆ್ಯಂಡ್ ಇವತ್ತು ನಮ್ಮ ತಮ್ಮ ಬೇರೆ ಬರ್ತಾನೆ ಮನೆಗೆ. ಸೊ ನೋಡೋಣ ಏನೇನಾಗತ್ತೆ ಅಂತ. ಆ್ಯಂಡ್ ಇವತ್ತು ಫಿಲಮ್ಗೆ ಹೋಗ್ತಾ ಇದ್ದೀವಿ ಗುರು. ಯಾವ ಫಿಲಮ್ಗೆ? ಎಲ್ಲರಿಗೂ ಗೊತ್ತಿರೋದೆ, ಎಲ್ಲರ ಮಾತಲ್ಲಿದೆ ಗುರೋದು. ಸೊ ಡೆಫಿನೆಟ್ಲಿ ಫಿಲಮ್ಗೆ ಹೋಗ್ತೀವಿ ಆ್ಯಂಡ್ ಹಾನೆಸ್ಟ್ ರಿವ್ಯೂ ಕೊಡ್ತೀವಿ. ಸೊ ಇವಾಗ ಫಸ್ಟ್ ಪಾತ್ರೆ ತೊಳಿತೀನಿ ನಾನು, ಮತ್ತೆ ಸಿಗೋಣ. ಫೈನಲಿ ಪಾತ್ರೆ ತೊಳೆದ್ಬಿಟ್ಟೆ. ಸೊ ಈ ಥರ ಕ್ಲೀನಾಗಿರ್ಬೇಕು ನನಗೆ ಪಾತ್ರೆ ಎಲ್ಲ ತೊಳೆಯೋದು. ನಾನಿದ್ದೀನಿ ಫಸ್ಟ್ಗೆ ನನ್ನ ತೋರಿಸ್ಕೊಂತ ಇದ್ದೀನಿ, ಬಿಕಾಸ್ ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ ನಡೀತಿದೆ. ಎಸ್ ಗಾಲಿ ಬ್ರೈಡ್ಸ್ ತೋರ್ಸೋ ಹೇಗೆ ಮಾಡಿದ್ಯಾ? ವಾವ್, ದಟ್ಸ್ ಸೋ ನೈಸ್ ಟು ಸೀ. ಹೆಂಗೆ ಬೇಕು ಹಂಗೆ ಇರ್ತಾರೆ ಈಗ. ಓಕೆ, ದಟ್ಸ್ ಫೈನ್. ಈ ಕನ್ನಡ ಮಾತ್ರ ಬರೋಲ್ಲ. ఇప్పటికే గర్భం రక్షించాడు బాగోదేమో అయ్యా మీరు చెప్పండి. ಹೇಗಿದಪ್ಪ? ಸೊ ನಾವಿವಾಗ ಬಂದಿರೋದು ಯಾವ ಮೂವಿ ಗುರು? ಎಲ್ಲರಿಗೂ ಗೊತ್ತಿರೋ ಮೂವಿನೇ. ಸೊ ನನ್ನ ಜೊತೆ ಆಲ್ಮೋಸ್ಟ್ ಎಲ್ಲ ಏನು ನೋಡಿ ಜನ ಇದ್ದಾರೆ. ಇನ್ನೊಂದು ಇಬ್ಬರನ್ನ ಬರ್ತಾ ಇರೋ ಅಂತ ಹೇಳಿದ್ದಾರೆ. ಜೊತೆಲಿ ಫಿಲಮ್ ನೋಡ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಎಕ್ಸೈಟಿಂಗ್ ಆಗಿದೆ. ಜೊತೆಲಿ ಫಿಲಮ್ ನೋಡ್ಬೇಕಂತ. ಕಾಂತಾರನ ನೋಡಿ ನಾವೆಲ್ಲ ನಾವು ಪ್ರೀಮಿಯರ್ ಶೋಗೆ ಹೋಗ್ಬೇಕು. ನಮಸ್ಕಾರ. ಅದು ನಮಸ್ಕಾರ ನಮಸ್ಕಾರ ಮೈತ್ರಿ. ನಮಸ್ಕಾರ ನೋಡಿ, ಇಲ್ಲಿ ಸೀಟೆಲ್ಲ ಮುರಿದಾಕ್ಬಿಟ್ಟಾರೆ ಕಾಂತಾರ ಫಿಲಮ್ ನೋಡ್ಬಿಟ್ಟು. ಇಲ್ಲಿಂದ ಫುಲ್ಲು ಕಡ ಇಲ್ಲಿಂದ. ಸೊ ಕನ್ನಡ ಫಿಲಮ್ ಇಷ್ಟು ಫುಲ್ಲಾಗಿರೋದು ನೋಡೋಕ್ಕೆ ನನಗಂತ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಒಂದು ಸೀಟು ಸಹ ಖಾಲಿ ಇದೆ. ಅದೇ ಹೇಳಿದ್ದು. ಅಪಾಯ ಇದೇ ಜಾಗದಲ್ಲಿ ಎತ್ತಕ್ಕೆ ಮಾಡಿ
ಹೆಂಗಿತ್ತು ಮೂವಿ? ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು. ಸೂಪರು. ಪಾರ್ಟ್ 3 ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದೀವಿ. ಹೆಂಗಿತ್ತ ಮೂವಿ? ಫಸ್ಟ್ ನಾವೇ ಹೋಗೋದು. ಹೇಗಿತ್ತು ಮೂವಿ? ಸೂಪರ್. ಇವ್ರು ಬ್ಯುಸಿ ಇದ್ದಾರೆ. ಹಲೋ ಮೇಡಮ್, ಅಲ್ಲಿ ಇಲ್ಲಿ ಹೆಂಗಿತ್ತು ಮೂವಿ? ಕ್ಯಾಮ್ರಾಮನ್ ನಿತಿನ್ ಜೊತೆಗೆ ಅಲ್ಲ, ಲೈಟ್ ಮ್ಯಾನ್ ನಿತಿನ್ ಜೊತೆಗೆ ಅಭಿಷೇಕ್. ಆಲ್ ಐಸ್ ಆನ್ ಮೀ ಚಾನಲ್. ಅದೊಂದು ರಿವ್ಯೂಸ್ ಚೆನ್ನಾಗಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಚಾನಲ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಸ್ವಲ್ಪ ಜೋರಾಗಿ ಹೇಳಿ ಸರ್, ಕೇಳ್ತಾ ಇಲ್ಲ. ಸಾಕು ಬಿಡ ಅಷ್ಟೇ. ಅದು ಕೇಳಿಲ್ಲ, ಜೋರಾಗಿ ಹೇಳ್ಬೇಕು. ಜೋರಗಳು ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಸ್ಟೋರಿ ಕಮ್ಮಿ ಆಯ್ತಾ? ಟ್ವಿಸ್ಟ್ ಕೊಟ್ಟಿದ್ದಾನೆ, ಸ್ಟೋರಿ ಇಲ್ಲ. ಹಂಗೆ ರಿವ್ಯೂ ಕೊಟ್ಟಿರಲ್ಲ, ರಿವ್ಯೂ ಹಂಗೆ ಕೊಟ್ಟಿರಲ್ಲ. ನೀನು ಹಂಗೆ ಕೊಡ್ತಾ ಇದೆಯಾ? ಕರೆಕ್ಟ್ ಇದೆ ಅಂತ. ಹೌದಾ? ಸರಿ, ಓಕೆ, ನೆಕ್ಸ್ಟ್. ಹೆಂಗಿತ್ತು ಮೂವಿ? ಹಾಂ, ಗಾಡಿಯಲ್ಲಿ ನಾನು ಇದೆ. ಸೊ ಫೈನಲಿ ಮನೆಗೆ ಬಂದಿದ್ದಾನೆ ಅದರ ಫಿಲಮ್ ನೋಡಿಕೊಂಡು. ಸೊ ಫಿಲಮ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ನೋಡೋರಿಗೆ ಗ್ರಾಫಿಕ್ಸ್, ಸೌಂಡ್ ಆ್ಯಂಡ್ ಕತೆ ನರೇಷನ್ ಕೂಡ ಚೆನ್ನಾಗಿದೆ. ಸ್ವಲ್ಪ ಜನಕ್ಕೆ ಅದು ಒಂದು ಸ್ವಲ್ಪ ಲೆಂತಿ ಡ್ರ್ಯಾಗ್ ಅನಿಸ್ಬೋದು, ಬಟ್ ಸೀರಿಯಸ್ಲಿ ಸಕ್ಕ ಮೂವಿ.